ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತಾವರ್. ಇಂದು ನಮ್ಮ ಮುಖ್ಯಮಂತ್ರಿಗಳು ನಿಮಗೆ ಗೊತ್ತಿದೆ ದೆಹಲಿಯಲ್ಲಿ ಉಳಿದಿದ್ದಾರೆ. ಅಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಬರಬೇಕಾದ ಪಾಲು ನೀವು ಕೊಡಲೇಬೇಕು ಅಂತೇಳಿ ನೆರೆಗಟ್ಟಿನಲ್ಲೇ ದೆಹಲಿ ಚಲೋ ಆರಂಭಿಸಿದ್ದಾರೆ. ಅದರ ಪೂರ್ವದಲ್ಲೇ ಒಂದಿಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟು ಅಥವಾ ಸಂದರ್ಶನ ಕೊಟ್ಟು ಮಾತಾಡಿದ್ದಾರೆ. ಅವರು ವಿಶೇಷವಾಗಿ ಈ ಒಂದು ಜಂತರ ಮಂತರದ ನಡೆಯುತ್ತಿರುವಂತಹ ಒಂದು ಚಳವಳಿ, ಒಂದು ದಿನದ ಸಾಂಕೇತಿಕ ಏನು ಇವತ್ತಿನ ಹೋರಾಟ ಅದಲ್ಲ, ಇದನ್ನು ಆದಷ್ಟು ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವ ಮಾಡೋದಕ್ಕಾಗಿ ಅಥವಾ ಅದು ಕೇಂದ್ರ ಸರ್ಕಾರ ನಮ್ಮ ಪಾಲು ನಮ್ಗೆ ಕೊಡಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ನಡೆದ ಆ ದಿಸೆಯಲ್ಲಿ ಪತ್ರಕರ್ತರು ಸುದ್ದಿಗಾರರು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಹೋದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ನಮ್ಮ ಈ ಒಂದು ಹೋರಾಟದಲ್ಲಿ ಎಲ್ಲ ಶಾಸಕರು ಮತ್ತು ಜೊತೆಗೆ ಮಂತ್ರಿಗಳು ಭಾಗಿಯಾಗಿದ್ದಾರೆ. ಜೊತೆಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಎಂ ಪಿಗಳಿಗೆ, ನೀವು ಸಹಿತ ನಾವು ಕೇಳುತ್ತಿರೋದು ನ್ಯಾಯ ಎನಿಸಿದ್ರೆ ಅಥವಾ ಇದು ನಮಗೆ ಅನ್ಯಾಯ ಆಗಿಲ್ಲ ಅಂತಂದ್ರೆ ಬಿಡ್ರಿ, ಅದರ ಅನ್ಯಾಯ ಆಗಿದ್ದು ಸತ್ಯದ ನಮ್ಮ ಜೊತೆ ನೀವು ಮುಖ್ಯವಾಗಿ ಪತ್ರ ಬರೋದು, ನೀವು ನಮ್ಗೆ ಬಂದ ಅದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರಿ ಅಂತ ಹೇಳಿದ್ದೀನಿ ನಾನು ನೆನಪಿಸ್ಕೊಂಡಾರ. ಜೊತೆಗೆ ಅವ್ರು ಏನು ಕೇಳ್ತಾ ಇದ್ದಾರಪ್ಪ ಅಂತಂದರೆ ವಿಶೇಷವಾಗಿ ಸಿದ್ದರಾಮಯ್ಯನವರು ನಮಗೆ ಕಡಿಮೆ ಅಂದ್ರೆ 40-45% ನಮಗೆ ಪರ್ಸೆಂಟೇಜ್ ನಮ್ಮ ಪಾಲು ನಮಗೆ ಕೊಡ್ರಿ ನಮ್ಮ ಟ್ಯಾಕ್ಸಿಂದ. ಯಾಕಂದರೆ ಹೆಚ್ಚು ಕಡಿಮೆ 4,30,000 ಕೋಟಿ ಅಥವಾ 50,000 ಕೋಟಿ ತನಕ ನಮ್ಮಿಂದ ನೀವು ಟ್ಯಾಕ್ಸ್ ತೆಗೆದುಕೊಳ್ತೀರಿ. ಕರ್ನಾಟಕದಿಂದ ನೀವು ಕೊಡೋದು ಎಷ್ಟು ಅಂತ ಪ್ರಶ್ನೆ ಮಾಡ್ತಾ, ಒಂದು 100 ರೂಪಾಯಲ್ಲಿ ಬರೀ 12 ಪೈಸೆ ಕೊಡ್ತೀರಿ, ನಮ್ಗೆ ಅಟ್ಲೀಸ್ಟ್ 45-50 ಪೈಸೆ ಕೊಡಬೇಕಾಗಿತ್ತು, ಕಡೆಗೆ 40-45 ಪೈಸೆ ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇದೊಂದು ರಾಜಕೀಯ ಒಂದು ಲಾಭ ಮಾಡ್ಕೊಳ್ಳೋದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಬಂದಂಥ ಪ್ರಶ್ನೆಗೆ ಸ್ಪಷ್ಟವಾಗಿ ಇದು ರಾಜಕೀಯ ಅಲ್ಲ, ಆರ್ಥಿಕವಾಗಿ ನಮ್ಮ ಕರ್ನಾಟಕ ದಿವಾಳಿಯ ಹೇಳು ಪ್ರಸಂಗದಲ್ಲ, ನಮ್ಮ ಜನಕ್ಕೆ ನ್ಯಾಯ ಸಿಗಬೇಕಾಗಿದೆ, ಅದಕ್ಕೆ ನಾವು ಬಂದಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಂದಿದ್ದೆಲ್ಲ, ಇದು ರಾಜಕೀಯ ಮಾಡ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಇನ್ನೊಂದು ಮಾತನ್ನು ಭಾಳ ರೆಫರ್ ಮಾಡ್ತಾರೆ, ಭಾಳ ಮಹತ್ವದ್ದು. 14ನೇ ಒಂದು ಏನು ಹಣಕಾಸು ಆಯೋಗ ಅದ ಮತ್ತು 15ನೇ ಹಣಕಾಸು ಆಯೋಗಗಳಿದ್ದಾವೆ. ಇವರು ಹಣಕಾಸು ಆಯೋಗಗಳು ಸಹಿತ ಈ ಒಂದು ನಮಗೆ ಏನಪ್ಪ ಅಂದ್ರೆ 42% ನಮ್ಗೆ ಕೊಡಬೇಕು ಪಾಲನ್ನು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು 15ನೇ ಹಣಕಾಸು ಆಯೋಗ ನಮಗೆ 41% ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರು ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ದವರು ಕೇವಲ 12% ಕೊಡ್ತಾ ಇದ್ದಾರೆ. ಇದು ನಮ್ಗೆ ಮಾಡುತ್ತಿರುವಂಥ ಅನ್ಯಾಯ, ನಮ್ಮ ಕನ್ನಡಿಗರ ಅಂತ ಅನ್ಯಾಯ ಅನ್ನೋ ಮಾತನ್ನು ಇವತ್ತು ಜನರಿಗೆ ತಿಳಿಸ್ಬೇಕಾಗಿದೆ. ಆ ನೆಲೆಯಲ್ಲಿ ನಾವು ಇವತ್ತು ಇದನ್ನು ಹೋರಾಟ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ನೀವು ಯಾವ ರೀತಿಯಾಗಿ ಉತ್ತರ ಕೊಡ್ತೀರಿ, ನಿಮ್ಮಲ್ಲಿ ಹಂಗೆ ಹಾನಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ ಅಂತ ನಾನು ಶ್ವೇತಪತ್ರನ ತರ್ತಾನಲ್ಲ ನಿಮಗೆ, ಶ್ವೇತಪತ್ರ ನೋಡಿ ನನಗೆ ಉತ್ತರ ಕೊಡ್ರಿ, ಮತ್ತು ಬಜೆಟ್ ಮಂಡಿಸೋರಿದ್ದೀನಿ ನಾನು, ಆ ಬಜೆಟ್ ನೋಡಿ ನಮ್ಗೆ ಉತ್ತರ ಕೊಡ್ರಿ ಅನ್ನೋಂಥ ಮಾತು. ಮತ್ತು ಅದೇ ಕಾಲಕ್ಕೆ ಇನ್ನೊಬ್ರು ಯಾರೋ ಕೇಳಿದ ಪ್ರಶ್ನೆಗೆ, ಹೌದು ಬರಗಾಲಕ್ಕೆ ಪರಿಹಾರ ಕೊಡೋದಲ್ಲಿ ಮಾರ್ಗಸೂಚಿ ಇಲ್ಲ, ಕಡಿಮೆ ಅದ, ಕೇಂದ್ರ ಸರ್ಕಾರಕ್ಕೆ ಅದ್ರ ಜವಾಬ್ದಾರಿ ಅಲ್ಲ ಅನ್ನುವಂಥ ಮಾತು ಕೇಳಿದಾಗ, ಇಲ್ಲ ಕೇಂದ್ರ ಸರ್ಕಾರ ನಮ್ಮಿಂದ ಸಾಕಷ್ಟು ಟ್ಯಾಕ್ಸ್ ತೊಗೊಂಡಾಗ ಅದು ಅದ್ರ ಜವಾಬ್ದಾರಿನೇ ಹೌದು, ಮಾರ್ಗಸೂಚಿಯಲ್ಲಿ ಇದ್ದಾವೆ, ಅವ್ರು ತಮ್ಮ ತಪ್ಪಿಸ್ಕೊಳ್ಳೋಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವರ ಮಾತಾಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಈಗ ನಾನು ಸ್ವತಃ ಅಂದ್ರೆ ಸಿದ್ದರಾಮಯ್ಯನವರು ನಾವು ಮೋದಿ ಅವರಿಗೆ ಅಂದರೆ ಪ್ರಧಾನಿಯವ್ರಿಗೆ ಭೇಟಿಯಾಗಿ ನಮ್ಮ ಸಮಸ್ಯೆಯನ್ನು ಹೇಳಿದರು. ಇಲ್ಲಿವರೆಗೆ ನಮಗೆ ಒಂದು ಚಿಕ್ಕಾಸನ ಸಹಿತ ಬಿಡಿಗಾಸನ ಸಹಿತ ಇವರು ಕೊಟ್ಟಿಲ್ಲ ಅನ್ನೋ ಮಾತನ್ನು ಅವ್ರು ಮಾತಾಡಿದ್ದಾರೆ. ನಾವು ಬರಗಾಲಕ್ಕಾಗಿ 17,900 ಕೋಟಿ ರೂಪಾಯಿಗಳು ನಾವು ಕೇಳಿದ್ದೀವಿ, ಅದರಲ್ಲಿ ಒಂದು ಪೈಸಾನೇ ಹೊತ್ತು ಕೊಟ್ಟಿಲ್ಲ, ಯಾವುದೇ ಒಂದು ಪರಿಹಾರ ಕೊಟ್ಟಿಲ್ಲ ಮತ್ತು ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾವು ಇನ್ನೂ ಅನೇಕ ಬೇಡಿಕೆಗಳು ಇಟ್ಟಿದ್ದೀವಿ ಸರ್ಕಾರದ ಮುಂದೆ. ಏನಪ್ಪ ಅಂದ್ರೆ ಮನೆರೇಗ ಅಂದರೆ ನಿಮ್ಗೆ ಗೊತ್ತು ನರೇಗಾ, ಇದರಲ್ಲಿ ಭಾಳಷ್ಟು ನಮ್ಮ ಹಳ್ಳಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅಂತಂದಾಗ ನಮಗೆ 150 ದಿನ ಕೊಟ್ಟರೆ ನಮಗೆ ಉದ್ಯೋಗ ಕೊಡುವಂಥದ್ದು ಅಂತ ನಾವು ಕೇಳಿದ್ವಿ. ಇಲ್ಲಿವರೆಗೆ ಅದಕ್ಕೂ ಸ್ಪಂದನೆ ಇಲ್ಲ. ಈಗ ಕಡಿಮೆ ಆಗ್ಯದದು, 20-30 ದಿನಗಳಿಗೆ ಬಂದಂಥ ಮಾತಾಡಿದ್ದಾರೆ. ಈಗ ಅನೇಕ ಒಂದು ಕೇಂದ್ರ ಸರ್ಕಾರ ಮಾಡುತ್ತಿರುವಂಥ ತಪ್ಪುಗಳು ಅಥವಾ ಮತ್ತೇನೋ ವಿಷಯಗಳನ್ನು ಜನರ ಮುಂದೆ ಅಥವಾ ದೇಶದ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನೊಬ್ಬ ಪತ್ರಕರ್ತರು ಕೇಳಿದಾಗ, ಇಲ್ಲ UPA ಸರ್ಕಾರದಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ, ಅದರ ಬಗ್ಗೆ ನೀವು ಶ್ವೇತಪತ್ರ ಹೊರಡಿಸ್ರಿ ಅನ್ನೋ ಮಾತನ್ನು ಟಾಂಗ್ ಕೊಟ್ಟಾಗ ಅಷ್ಟ ಸ್ಪಷ್ಟವಾಗಿ ನಮ್ಮ ಸಿದ್ದರಾಮಯ್ಯನವರು ಅಡ್ಡಿಲ್ಲ, ನಮ್ಮ ಶಸ್ತ್ರ ಮತ್ತು ಸರ್ಚಾರ್ಜ ನೀವು ಎಷ್ಟು ತೊಗೊಂಡಿದ್ರಿ ಅದ್ರ ಲೆಕ್ಕಪತ್ರ ನೀವು ಶ್ವೇತಪತ್ರ ಮೂಲಕ ಕೊಡ್ರಿ ಕೇಂದ್ರದವರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ರೀತಿ ಏನಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದ ಜಗಳ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋಗಲಾರದು. ರಾಜ್ಯಗಳಿಗೆ ಸಿಗುತ್ತಿರುವಂಥ ಪಾಲಗಳು ಎಷ್ಟು ಏನು ಅನ್ನೋದು ಚರ್ಚೆಗೆ ಬರಬೇಕಾಗಿದೆ. ಇದು ಆ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈ ಹೋರಾಟವನ್ನು ಮುಂದುವರಿಸಿದ್ದಾರೆ. ಈ ಹೋರಾಟಕ್ಕೆ ಯಾವ ರೀತಿಯಾದ ಪ್ರತಿಸ್ಪಂದನೆ ಸಿಗ್ತದೆ ಗೊತ್ತಿಲ್ಲ. ಅದೇ ಕಾಲಕ್ಕೆ ಇಲ್ಲಿ ಕರ್ನಾಟಕದಲ್ಲಿಯೂ ಸಹಿತ ಇವರ ಒಂದು ಈ ಒಂದು ಪ್ರತಿಭಟನೆಗೆ ಪ್ರತಿಯಾಗಿ ಈ ನಮ್ಮ BJP ಒಬ್ಬ ನಾಯಕರು ಸಹಿತ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೇ. ಅದೇ ಕಾಲ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಎದರ ನಡೆದಿದ್ದಾವೆ ಏನಪ್ಪ ಅಂತಂದ್ರೆ ಈ ಒಂದು ಮೂಮೆಂಟ್ಗಳು ಚಳವಳಿಗಳು
ನಾವು ಅವ್ರವ್ರ ಅಂಕಿ ಸಂಖ್ಯೆಗಳು ಅವ್ರು ಹೇಳ್ತಾ ಇದ್ರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದನ್ನು ಈ ಒಂದು ಶ್ವೇತಪತ್ರದ ಮೂಲಕ ನಮ್ಗೆ ಗೊತ್ತಾಗುವಂಥದ್ದು ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ದೆಹಲಿ ಚಲೋ ಅನ್ನುವಂಥದ್ದು ಮಾತ್ರ ಈ ರಾಜಕೀಯದಲ್ಲೇ, ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಮತ್ತು ಮುಂದೆ ಬರುವ ಇಲೆಕ್ಷನ್ ದೃಷ್ಟಿ ಇಟ್ಕೊಂಡು ಭಾಳಷ್ಟು ಪರಿಣಾಮಕಾರಿ ಆಗ್ತದೆ ಅನ್ನುವಂಥ ಮಾತು ಒಂದು ರಾಜಕೀಯ ವಲಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಿದ್ದರಾಮಯ್ಯ ಇಟ್ಟಂಥ ಈ ಹೆಜ್ಜೆಯಿಂದಾಗೆ BJPಗರಿಗೆ ಒಂದು ರೀತಿ ಮುಜುಗರಾದಂಗೆ ಆಗ್ಯದ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ. ಅದೇನೋ ಆಗಲಿ, ಇವತ್ತು ಅವ್ರು ಕೇಳುತ್ತಿರುವಂಥ ಏನು ಬೇಡಿಕೆಗಳಿದ್ದಾವೆ ಅವುಗಳನ್ನು ಕೇಂದ್ರ ಸರ್ಕಾರ ಆಲಿಸೋದಷ್ಟೇ ಅಲ್ಲ, ಅದ್ರದ್ದು ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡೋಕ್ಕೆ ಸಾಧ್ಯದನ ಪರಿಹಾರ ಕೊಡಲಿಕ್ಕೆ ಸಾಧ್ಯದನ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ಈ ಮತ್ತು 15-14 ಹಣಕಾಸಿನ ಒಂದು ಆಯೋಗಗಳು ಹೇಳಿದಂಗೆ ನಮಗೆ 40-45% ನಮ್ಮ ಟ್ಯಾಕ್ಸ್, ಯಾಕಂದ್ರೆ ನಾವು ಕೊಡೋದು ನಮ್ಮ ಟ್ಯಾಕ್ಸ, ಆ ಟ್ಯಾಕ್ಸಕ್ಕೆ ಒಂದಿಷ್ಟು ಪರಿಹಾರ ಕೊಟ್ಟರೆ ರಾಜ್ಯದ ಅಭಿವೃದ್ಧಿ ಆಗ್ಬೋದು ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಒಟ್ಟಾಭಿಪ್ರಾಯ ಆಗ್ಯದ. ಇದು ಇವತ್ತಿನ ಸುದ್ದಿ ಆಗಿತ್ತು ರಾಜ್ಯದ್ದು. ಇದು ನೋಡ್ತಾ ಇರಿ, ನೋಡುವ ಜೊತೆಗೆ ವಿಮರ್ಶೆ ಮಾಡ್ತಾಯಿರಿ, ಮತ್ತು ಇದಕ್ಕೆ ನೀವು ಶೇರ್ ಮಾಡೋ ಜೊತೆಗೆ ನೀವು ಕಾಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇದು ಹೇ ಸೀತಾರಾಮ್ ಸತ್ಯದ ಕೈಗಿನಲ್ಲಿ ನಿಮ್ಮ ಗೆಳೆಯ. ವಂದನೆಗಳು.